ರೀಸೆಂಟ್ ಆಗಿ ಇನ್ನು ಕೃಷಿ ಅವರು ಒಂದಷ್ಟು ಕಾಂಟ್ರವರ್ಸಿಗೆ ಗುರಿಯಾಗಿರ್ತಾರೆ. ಆ ನಂತರದಲ್ಲಿ ತಮ್ಮದೇ ಜೀವನವನ್ನ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಟೈಮ್ನಲ್ಲಿ ದಿಢೀರಂತ ಈ ಒಂದು ಸುದ್ದಿ ಅನಿರೀಕ್ಷಿತವಾಗಿ ಬರುತ್ತೆ. ಹಾಗಾದ್ರೆ ಈ ವೈಶಾಖ್ ಯಾರು? ಕೃಷಿಗೂ ಇವ್ರಿಗೂ ಏನ್ ಸಂಬಂಧ? ನಿಜವಾಗಿಯೂ ಈ ವ್ಯಕ್ತಿ ಯಾರು? ಕೃಷಿ ಮನೆಯಲ್ಲಿ ಬಂದು ಯಾಕೆ ಒಂದು ದುರಂತ ಅಂತ್ಯವನ್ನ ಕಾಣಬೇಕಿತ್ತು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಕೃಷಿ ಅವರ ಬಗ್ಗೆ ಬಂದಿರುವಂತಹ ಸುದ್ದಿಗಳನ್ನ ನೀವೆಲ್ಲರೂ ಈಗಾಗಲೇ ನೋಡಿರ್ತೀರಿ. ಸೊ ರೀಸೆಂಟ್ ಆಗಿ ಇನ್ನು ಕೃಷಿ ಅವರು ಒಂದಷ್ಟು ಕಾಂಟ್ರವರ್ಸಿಗೆ ಗುರಿಯಾಗಿರ್ತಾರೆ. ಆ ನಂತರದಲ್ಲಿ ತಮ್ಮದೇ ಜೀವನವನ್ನ ಕಟ್ಕೊಳ್ತಾ ಇರ್ತಾರೆ. ಎಲ್ಲವೂ ಸರಿಯಾಗುತ್ತೆ ಅನ್ನೋ ಟೈಮ್ನಲ್ಲಿ ದಿಢೀರಂತ ಈ ಒಂದು ಸುದ್ದಿ ಅನಿರೀಕ್ಷಿತವಾಗಿ ಬರುತ್ತೆ. ಅವರ ಒಂದು ಮನೆಯಲ್ಲಿ ಅಥವಾ ಅವರಿರುವಂತಹ ಫ್ಲಾಟ್ನಲ್ಲಿ ಉದ್ಯಮಿಯೊಬ್ಬರು ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಬ್ರೇಕಿಂಗ್ಸ್ಗಳು ಬಂದಾಗ ಇದನ್ನ ದಿಢೀರಂತ ನಂಬಲಿಕ್ಕೂ ಕೂಡ ಅಸಾಧ್ಯ ಆಗುತ್ತೆ. ಬಿಕಾಸ್ ಕೃಷಿ ಅವರು ಇಲ್ದಲೇ ಇರುವಂತಹ ಟೈಮ್ನಲ್ಲಿ ಈ ಒಂದಷ್ಟು ಘಟನೆ ಆಗಿರುವಂಥದ್ದು. ಸೊ ಹಾಗಾದ್ರೆ ಈ ವೈಶಾಖ್ ಯಾರು? ಕೃಷಿಗೂ ಇವ್ರಿಗೂ ಏನ್ ಸಂಬಂಧ? ಸದ್ಯಕ್ಕೆ ತಮ್ಮದೇ ಆದಂತಹ ಲೈಫ್ನಲ್ಲಿ ಕೃಷಿ ಅವರು ಬ್ಯುಸಿ ಆಗಿದ್ರು. ಸಾಕಷ್ಟು ರೀಸೆಂಟ್ ಆಗಿ ಸಂದರ್ಶನಗಳಲ್ಲೂ ಕೂಡ ಹೇಳ್ಕೊಂಡಿದ್ರು, ಇನ್ಮೇಲೆ ನಾನು ನಟಿಯಾಗಿರೋದಿಲ್ಲ, ನಾನೊಬ್ಳು ಸಾಮಾನ್ಯ ಹುಡುಗಿ ಆಗಿರ್ತೀನಿ, ಸಾಮಾನ್ಯ ಜನದ ರೀತಿ ನನ್ನನ್ನ ನೀವೆಲ್ಲರೂ ಕೂಡ ಟ್ರೀಟ್ ಮಾಡಬೇಕು, ಆಗಿದ್ದೆಲ್ಲ ಆಗೋಯ್ತು ಅನ್ನೋ ರೀತಿಯಲ್ಲಿ ಕೃಷಿ ಅವರು ಮಾತಾಡಿದ್ರು. ಸೊ ಅವ್ರ ಲೈಫ್ನಲ್ಲಿ ಅವ್ರು ಬ್ಯುಸಿ ಆಗಿದ್ದಾಗ ದಿಢೀರಂತ ಈ ಒಂದು ಘಟನೆಯನ್ನ ಕೃಷಿ ಅವರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು? ಕೃಷಿ ಅವರು ಎಲ್ಲಿದ್ರು ಈ ಒಂದು ಟೈಮ್ನಲ್ಲಿ? ಅವ್ರು ಇಲ್ದಲೇ ಇರ್ಬೇಕಾದ್ರೇನೆ ಈ ಒಂದು ಅವಘಡ ಸಂಭವಿಸಿರುವಂತದ್ದ? ನಿಜವಾಗಿಯೂ ಈ ವ್ಯಕ್ತಿ ಯಾರು? ಕೃಷಿ ಮನೆಯಲ್ಲಿ ಬಂದು ಯಾಕೆ ಒಂದು ದುರಂತ ಅಂತ್ಯವನ್ನ ಕಾಣ್ಬೇಕಿತ್ತು ಈ ವ್ಯಕ್ತಿ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಯಾರಿಗೇ ಆಗ್ಲಿ ಬಂದೇ ಬರುತ್ತೆ. ಯಾಕೆಂದ್ರೆ ರೀಸೆಂಟ್ ಆಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಹಾಗೆ AVR ಅವರ ನಡುವೆ ಕೂಡ ಜಗಳ ಆಗುತ್ತೆ. ಮಾನನಷ್ಟ ಮೊಕದ್ದಮೆ ಕೇಸ್ ಕೂಡ ಹಾಕಿರ್ತಾರೆ. ಅನಂತರದಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ, ಯಾರ ಸಹವಾಸವೂ ನನಗ್ ಬೇಡ ಅಂತ ಕೃಷಿ ಅವರು ತಂಪಾಡಿಗೆ ತಾವು ಇರ್ತಾರೆ. ಹೀಗಿರ್ಬೇಕಾದ್ರೆ ದಿಢೀರಂತ ಈ ಒಂದು ಸುದ್ದಿ ಬಂದಾಗ ಕೃಷಿ ಅವರು ಇದನ್ನ ಹೇಗೆ ಸ್ವೀಕರಿಸಿದ್ರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲೇ ಓಡಾಡುತ್ತೆ. ರೀಸೆಂಟ್ ಆಗಿ ಕೃಷಿ ಅವರು ಕ್ಷೇಮವನಕ್ಕೂ ಕೂಡ ಭೇಟಿ ನೀಡಿರ್ತಾರೆ. ಅಲ್ಲೂ ಕೂಡ ಅಲ್ಲಿ ಒಂದು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಏನು ತಮ್ಮ ಲೈಫ್ ನಲ್ಲಿ ಆದಂತಹ ಘಟನೆಯನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವರು ಒದ್ದಾಡ್ತಾ ಇದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೃಷಿ ಅವರು ಆಕ್ಟಿವ್ ಆಗಿದ್ದಾರೆ. ಅಲ್ಲೂ ಕೂಡ ನೀವು ನೋಡಬಹುದು ಅವರ ಒಂದು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ನಾನು ಸರಿ ಆಗ್ತಾ ಇದ್ದೀನಿ, ಇನ್ನೆಲ್ಲ ಓಕೆ, ವ್ಲಾಗ್ಗಳನ್ನ ಮಾಡ್ತಾ ಇದ್ದೀನಿ, ಸಿನಿಮಾ ಅಂತೂ ಇನ್ಮೇಲೆ ನಾನು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ವ್ಲಾಗ್ಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ಹಾಕ್ಕೊಂಡು ರೀಸೆಂಟ್ ಆಗಿ ಕಿಶನ್ ಅವ್ರ ಜೊತೆಗೂ ಕೂಡ ಫೋಟೋಶೂಟ್ಸ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ರು. ಈ ಒಂದು ಘಟನೆ ಆಗೋಕ್ಕಿಂತ ಮುಂಚೆ ಕೃಷಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ರು, ಸ್ಯಾರಿಯಲ್ಲಿ ಹಾಕಿರುವಂತಹ ಫೋಟೋವನ್ನು ಕೂಡ ಹಾಕಿದ್ರು. ಸೊ ಇದೆಲ್ಲದರ ನಡುವೆ ಏನ್ ಘಟನೆ ಇದು ನಡೆದಿರೋದೇನು, ಯಾಕಾಯ್ತು, ಏನಾಯ್ತು? ಸೊ ಅದನ್ನ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ದಟ್ ಕೃಷಿ ತಾಪಂಡ ಅವರ ಫ್ಲಾಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಹಿಂದೆ AVR ಅಂದ್ರೆ ಅರವಿಂದ್ ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ವೈಶಾಖ್ ಅವರು ಅರೆಸ್ಟ್ ಆಗಿರ್ತಾರೆ. ಆ ನಂತರದಲ್ಲಿ ಈ ಒಂದು ಕೇಸು HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಈಗ ದಿಢೀರಂತ ಕೃಷಿ ಅವರ ಎಲ್ಲ ಒಂದಷ್ಟು ಕಾಂಟ್ರವರ್ಸಿ ಆದ ನಂತರದಲ್ಲಿ ಕೃಷಿ ಅವರ ಮನೆಯಲ್ಲಿ ಈತ ದುರಂತ ಅಂತ್ಯವನ್ನ ಕಂಡಿರುವಂತಹ ಘಟನೆ. ಇವರಿಗೆ 45 ವರ್ಷ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನಿನ್ನೆ ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ವೈಶಾಖ್ ಮತ್ತೆ ಕೃಷಿ ತಾಪಂಡ ವಿರುದ್ಧ ಈ ಹಿಂದೆ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಕೂಡ ದೂರನ್ನು ಕೂಡ ನೀಡಿರ್ತಾರೆ. ಆ ನಂತರದಲ್ಲಿ ಈ ಒಂದಷ್ಟು ದೂರಿನ ಅನ್ವಯವಾಗಿ ಏನಾಗುತ್ತೆ ಅಂತಂದ್ರೆ ವೈಶಾಖ್ ಅವರನ್ನ ಪೊಲೀಸರು ಬಂಧಿಸಿರ್ತಾರೆ. AVR ಅವರು ನೀಡಿದಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಮತ್ತು ಅವರ ಪತ್ನಿ ನಡುವೆ ಏನಾಗ್ತಾ ಇರುತ್ತೆ, ಆಗಾಗ ಗಲಾಟೆ ನಡೀತಾ ಇರುತ್ತೆ. ವೈಶಾಖ್ಗೆ ಆಲ್ರೆಡಿ ಮದುವೆ ಆಗಿದೆ, ಅವರಿಗೆ ಮಗ ಕೂಡ ಇದ್ದಾನೆ. ಆಗಾಗ ಗಲಾಟೆ ಕೂಡ ನಡೀತಾ ಇರುತ್ತೆ. ಪತ್ನಿಯೊಂದಿಗೆ ವೈಮನಸ್ಸು ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ವೈಶಾಖ್ ಆಗಾಗ್ಗೆ ನಟಿ ಕೃಷಿ ಅವರ ಮನೆಗೆ ಇವರು ಬಂದು ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಬಟ್ ಇದೆಷ್ಟು ಸತ್ಯ ಸುಳ್ಳು ಅನ್ನೋದು ಕೂಡ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಒಂದಷ್ಟು ಏನೋ ಗಲಾಟಿನೋ ಏನೋ ಸಮಥಿಂಗ್ ಏನೋ ಒಂದು ಮಾಡ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು ಇವರು ಕೃಷಿ ಅವರ ಮನೆಗೆ ಬಂದಿದ್ರು ಅನ್ನುವಂತಹ ಸುದ್ದಿ ಇದೆ. ವೈಶಾಖ್ ಅವರು ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಕೃಷಿ ಅವರು ಮನೆಯಲ್ಲಿ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ಈ ಒಂದು ಒಬ್ಬ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ, ಅಂದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಇದೆ. ಆದ್ರೆ ಒಂದಷ್ಟು ಜನರ ಪ್ರಕಾರ ಇದೊಂದು ಆತ್ಮಹತ್ಯೆ ಅಲ್ಲ, ಇದೊಂದು ಫುಲಿ ಕೊಲೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ವೈಶಾಖಿಗೆ 14 ವರ್ಷದ ಮಗ ಕೂಡ ಇದಾನೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಹಾಗಾದ್ರೆ ನಿಜವಾಗಿಯೂ ಈ ವ್ಯಕ್ತಿದ್ದು
ಆತ್ಮಹತ್ಯೆನ ಕೊಲೆನ ಅನ್ನೋದು ಒಂದಷ್ಟು ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈಗಾಗಲೇ ಪೊಲೀಸರಿಗೆ ಈ ವಿಚಾರ ತಿಳಿದ ತಕ್ಷಣದಲ್ಲೇ ಏನೋ ಒಂದು ಮನೆ ಅಥವಾ ಫ್ಲಾಟ್‌ನ ಬಳಿ ಹೋಗಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಕೃಷಿ ಅವ್ರನ್ನು ಕೂಡ ಸಂಪರ್ಕ ಮಾಡಿರಬಹುದು ಇಷ್ಟೊತ್ತಿಗೆ ಅನ್ನುವಂತಹ ಅನ್ಸಿರ್ಬೋದು. ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ಬೋದು. ಕೃಷಿ ಅವ್ರನ್ನು ಕೂಡ ಭೇಟಿ ಮಾಡಿರಬಹುದು ಪೊಲೀಸರು. ಬಿಕಾಸ್ ಅಂದ್ರೆ ಅವ್ರ ಮನೆಯಲ್ಲೇ ಆಗಿರೋದ್ರಿಂದ ಏನಾಯ್ತು, ಏನು ಎತ್ತ ಸಿಸಿ ಕ್ಯಾಮೆರಾ ಇದ್ರೆ ಇಟ್ಸ್ ಓಕೆ, ಅಲ್ಲೆಲ್ಲವೂ ಕೂಡ ಕವರ್ ಆಗಿರುತ್ತೆ. ಏನಾಗಿದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ ಕೇಸ್ ಸಿಸಿ ಕ್ಯಾಮೆರಾ ಇಲ್ಲ ಅಂದ್ರೆ ಒಂದಷ್ಟು ತನಿಖೆ ಮಾಡಬೇಕಾದ್ರೆ ಕೃಷಿಯವರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್‌ಗೋ ಮತ್ತೊಂದು ಜಾಗಕ್ಕೋ ಬಂದು ಹೋಗ್ಬೇಕಾಗುತ್ತೆ. ಸೊ ಇದು ಕೂಡ ಕೃಷಿಯವರು ಎಲ್ಲವೂ ಕೂಡ ಸರಿ ಆಗ್ತಾ ಇದೆ ಅನ್ನೋ ಟೈಮ್‌ನಲ್ಲೇ ಕೃಷಿಯವರಿಗೆ ಮತ್ತೊಂದು ಅವಘಡ ಅಂತಾನೆ ಹೇಳ್ಬೋದು ಅವರ ಜೀವನಕ್ಕೆ. ಸೊ ಈ ಒಂದು ವಿಚಾರ ಸದ್ಯಕ್ಕೆ ಕೃಷಿಯವರಿಗೂ ಕೂಡ ಅರಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅವರು ಒಂದಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು, ನನ್ನನ್ನ ಮನೆಯಿಂದ ದೂರ ಮಾಡಿದ್ದಾರೆ. ಒಂದೇನ್ ಕಾಂಟ್ರವರ್ಸಿ ಆಯ್ತು ನನ್ನ ಜೀವನದಲ್ಲಿ. ಅದಾದ ನಂತರದಲ್ಲಿ ಯಾರ ಸಂಪರ್ಕದಲ್ಲಿಯೂ ನಾನಿಲ್ಲ, ಒಬ್ಳೇ ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅಂತ ಕೂಡ ಕೃಷಿಯವರು ಹೇಳ್ಕೊಂಡಿದ್ರು. ಸೊ ಸದ್ಯಕ್ಕೆ ಈ ಎಲ್ಲಾ ಘಟನೆಗಳು ಅವರ ಜೀವನದಲ್ಲಿ ಯಾಕಾಗ್ತಿದೆ ಅನ್ನೋದು ಕೂಡ ಅವರಿಗೆ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಈಗ ದಿಢೀರ್ ಅಂತ ಈ ಒಂದು ಸುದ್ದಿ ಕೂಡ ಬರ ಸಿಡಿಲಿನ ಹಾಗೆ ಅವರ ಜೀವನಕ್ಕೆ ಬಂದು ಹೊಡೆದಿರುವಂಥದ್ದು ಕೂಡ ನೋಡ್ತಾ ಹೋಗ್ಬೋದು. ಈಗಾಗಲೇ ಅವರ ಒಂದು ಅಂದ್ರೆ ವೈಶಾಖ ಅವರ ಒಂದು ಬಾಡಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅದು ಕೊಲೆನ ಅಥವಾ ಆತ್ಮಹತ್ಯೆನ ಅನ್ನುವಂತಹ ವಿಚಾರಗಳು ಕೂಡ ಬರುತ್ತೆ. ಹೀಗಿರ್ಬೇಕಾದ್ರೆ ಅವರ ಫ್ಯಾನ್ಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರಬಹುದು. ಯಾಕೆ ಹೀಗಾಗ್ತಾ ಇದೆ ಅವ್ರ ಜೀವನದಲ್ಲೇ ಮತ್ತೆ ಮತ್ತೆ ಅನ್ನುವಂಥದ್ದು. ಏನೂ ಬೇಡ ನನಗೆ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತಂದ್ರೂ ಕೂಡ ಅವ್ರಿಗೆ ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ರನ್ನೂ ಕಾಡ್ತಾ ಇದೆ. ಒಬ್ಬ ಮಹಿಳೆ ಏಕಾಂಗಿಯಾಗಿ ಜೀವನವನ್ನ ನಡೆಸ್ತಾಳೆ ಅನ್ಬೇಕಾದ್ರೆ ಇದೆಲ್ಲವನ್ನು ಕೂಡ ಎದುರಿಸಿ ಬಂದಿರುವಂಥದ್ದು ಕೃಷಿಯವರ ಒಂದು ಸಿನಿಮಾಗಳು, ಅವರು ಬಿಗ್ ಬಾಸ್‌ಗೆ ಬಂದಿದ್ರು, ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆಯಿಂದನೂ ಕೂಡ ಆಕ್ಟಿವ್ ಆಗಿದ್ರು. ಸೊ ಅಲ್ಲಿಂದಲೂ ಕೂಡ ಕೃಷಿಯವರು ಜನಗಳಿಗೆ ಆಲ್ರೆಡಿ ಕನೆಕ್ಟ್ ಆಗಿದ್ರು. ಬರೀ ಸಿನಿಮಾದಿಂದ ಮಾತ್ರ ಅಲ್ಲ. ಹೀಗಿರ್ಬೇಕಾದ್ರೆ ಜನ ಅವರ ಜರ್ನಿನೂ ಕೂಡ ನೋಡ್ಕೊಂಡೇ ಬಂದಿರುವಂಥದ್ದು. ಬಿಗ್ ಬಾಸ್ ಅಲ್ಲೂ ಕೂಡ ಸಾಕಷ್ಟು ದಿನಗಳ ಕಾಲ ಕೃಷಿಯವರು ಇರ್ತಾರೆ. ಅಲ್ಲಿ ಅಂದ್ರೆ ತಮ್ಮ ನಗುಮುಖದ ಮೂಲಕನೇ ಎಲ್ರನ್ನೂ ಕೂಡ ಸೆಳ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಕೃಷಿಯವರ ಮುಖದಲ್ಲಿ ಆ ನಗು ಕೂಡ ಕಾಣಿಸ್ತಾ ಇರ್ಲಿಲ್ಲ. ಸೊ ಈ ಒಂದು ಘಟನೆಗೆ ಯಾರು ಕಾರಣ ಅಥವಾ ಕೊಲೆನ ಆತ್ಮಹತ್ಯೆನ ಏನಾಗ್ತಾ ಇದೆ, ವೈಶಾಖ ಯಾರು, ಕೃಷಿಗೂ ಇವ್ರಿಗೂ ಏನ್ ಸಂಬಂಧ, ಎಲ್ಲವೂ ಬೇಡವೇ ಬೇಡ ಅಂತಿದ್ದಂತಹ ಕೃಷಿ ಮತ್ತೆ ಯಾಕೆ ತನ್ನ ಮನೆಗೆ ವೈಶಾಖನ್ನ ಬಿಟ್ಕೊಂಡ್ರು, ಈ ಎಲ್ಲ ಒಂದಷ್ಟು ವಿಚಾರಕ್ಕೆ ಇನ್ನೇನು ಸದ್ಯದ್ರಲ್ಲೇ ಏನಾಗಿದೆ ಏನು ಎತ್ತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ. ಈಗಾಗಲೇ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ. ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸೊ ಕಾದ್ ನೋಡ್ಬೇಕು ಕೃಷಿಯವರು ಇದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಕೃಷಿಯವರ ಒಂದು ಮಾತು ಏನಾಗಿರುತ್ತೆ ಅನ್ನೋದು ಇನ್ನ ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ ಒಂದಷ್ಟು ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.